ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೈಲಿ ರೂಟೀನ್ ಏನಿರುತ್ತೋ ಸೇಮ್ ಅದೇ ರೀತಿ ಒಂದು 4 ಗಂಟೆಗೆಲ್ಲ ಎದ್ದಿದ್ದೆ. ಇನ್ನು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಕೊಂಡು ಬರುವಷ್ಟರಲ್ಲಿ ಆಲ್ರೆಡಿ 4:15 ಆಗೋಗಿತ್ತು. ಇನ್ನು ರಾತ್ರಿನೇ ಕಸ ಎಲ್ಲ ಗುಡಿಸಿರ್ತೀನಿ. ಈ ಬೆಳಿಗ್ಗೆ ಎದ್ದ ತಕ್ಷಣ ಪುನಃ ನೀಟಾಗಿ ಒಂದ್ಸಲ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ಹಾಕಿ ಮನೆಯೆಲ್ಲ ಒರೆಸ್ಕೊಬಿಡ್ತೀನಿ. ಫ್ರೆಶ್ಶಾಗಿ ಏನೋ ಒಂಥರ ಮನೆಯೂ ನೀಟಾಗಿರುತ್ತೆ, ಅವತ್ತಿನ ದಿನವೂ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀನಿ. ಬೆಳಗ್ಗೆ ಟೈಮೇ ಒರೆಸ್ಕೊಬಿಡ್ತೀನಿ, ಅಂದರೆ ದಿನ ಒರೆಸ್ಕೋತೀನಿ. ಮಕ್ಕಳು ಏನಾದರೂ ಚೆಲ್ಲಿರ್ತಾರೆ, ಅಂಟಂಟು ರೀತಿ ಎಲ್ಲ ಇರುತ್ತೆ ಅಲ್ವಾ, ಎದ್ದಾದ್ಮೇಲೆ ಮಧ್ಯೆ ಬರ್ತಿರ್ತಾರೆ, ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಆದಷ್ಟು ಮಕ್ಕಳು ಮಲಗಿರುವಾಗಲೇ ಕೆಲಸನ ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂದ್ಬಿಟ್ಟು ಈ ರೀತಿ ಮಾಡ್ಕೋತೀನಿ. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಚಪಾತಿ ಮಾಡಿಕೊಂಡು ಊರಿಂದ ಬರಬೇಕಾದ್ರೆ ಬಾಳೆಕಾಯಿನ ತೊಗೊಬಂದಿದ್ದೆ. ಬಾಳೆಕಾಯಿ ಮತ್ತು ಕಡಲೆಕಾಳನ್ನು ನೆನೆಯೋಕ್ಕಿಟ್ಟಿದ್ದೆ. ಪಲ್ಯನ ಮಾಡ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಪಾತಿ ಮತ್ತು ಬಾಳೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ನಾನನ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕೋತಾ ಇದ್ದೀನಿ. ನಾವು ಹೆಣ್ಮಕ್ಳು ಮಾಡುವಂಥ ಕಾಮನ್ ಮಿಸ್ಟೇಕು, ಹೌಸ್ ವೈಫ್ಗಳು ಮಾಡುವಂಥ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಇದನ್ನು. ಮೊದಲನೇದಾಗಿ ಏನು ಅಂತ ಅಂದರೆ ಊಟದ ವಿಚಾರ ಅಂತ ಬಂದಾಗ ಈ ರೀತಿ ಮಿಸ್ಟೇಕ್ನ ತುಂಬ ಜನ ಮಾಡ್ತಿರ್ತಾರೆ. ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ಎಲ್ಲರಿಗೂ ಬಡಿಸ್ಕೊಡ್ತಾರೆ, ಅವ್ರು ಮಾತ್ರ ಲಾಸ್ಟಲ್ಲಿ ಏನಾದರೂ ಉಳ್ದಿರೋದು ತಿನ್ಕೊಬಿಡ್ತಾರೆ. ಈ ರೀತಿ ಮಿಸ್ಟೇಕ್ ತುಂಬ ಜನ ಮಾಡ್ತಿರ್ತಾರೆ. ಆದಷ್ಟು ಮಕ್ಕಳ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಕೂತ್ಕೊಂಡು ಊಟ ಮಾಡುವಂಥ ಗುಣನ ಬೆಳೆಸ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಮ್ಮ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದಾಗ ಆಗುತ್ತೆ. ಏನೋ ಒಂದು ರೀತಿ ಎಂಜಾಯ್ ಮಾಡಿಕೊಂಡು ಊಟ ಮಾಡೋ ರೀತಿ ಆಗುತ್ತೆ ಅಲ್ವಾ. ಎಲ್ಲನೂ ಚೆನ್ನಾಗಿ ಮಾಡಿರ್ತೀವಿ ಅಂದಾಗ ಒಂದೇ ಸಲ ಮಕ್ಕಳಿಗೆ ನಮಗೆಲ್ಲವ ಸುತ್ತನೂ ಕೂತ್ಕೊಂಡು ಬಡಿಸ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೂ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಎಲ್ರಿಗೂ ಊಟ ಬಡಿಸ್ತೀವಿ, ನಾವು ಮಾತ್ರ ಲಾಸ್ಟಲ್ಲಿ ತಿಂತೀವಿ. ಏನಾದರೂ ಸ್ವಲ್ಪ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ಅದನ್ನೇ ತಿನ್ಕೊಬಿಡೋದು, ವೇಸ್ಟ್ ಆಗಿಬಿಡುತ್ತೆ ಬಿಡು ಅದನ್ನೇ ತಿನ್ಕೊಬಿಡೋಣ ಅಂತ ತಿನ್ಕೊಬಿಡ್ತೀವಿ. ಈ ರೀತಿ ಮಿಸ್ಟೇಕ್ನ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮೇಲೆ ಅಂದರೆ ಏನಾದರೂ ಒಂದು ಚೆನ್ನಾಗಿ ಊಟ ಮಾಡಲಿಲ್ಲ ಅಂತ ಅಂದಾಗ, ನಾವೆಲ್ಲನೂ ಚೆನ್ನಾಗಿ ಮಾಡಿಬಿಟ್ಟು ನಾವೇ ತಿನ್ನಲಿಲ್ಲ ಅಂತ ಅಂದಾಗ ಅದೇನೋ ಒಂಥರ ಅಷ್ಟು ಚೆನ್ನಾಗಿರಲ್ಲ. ಎಲ್ರಿಗೂ ಬಡಿಸ್ತಿರ್ತೀವ, ನಾವು ಕೂಡ ಅದರಲ್ಲೇ ಸ್ವಲ್ಪ ತರಕಾರಿ ಆಗಿರ್ಬೋದು, ಪಲ್ಯಗಳಾಗಿರ್ಬೋದು, ಈ ರೀತಿ ಮಿಸ್ಟೇಕ್ನ ಮಾಡಿ ಆರೋಗ್ಯದಲ್ಲೂ ಕೂಡ ತುಂಬಾ ಒಂಥರ ಹದಗೆಟ್ಟೋ ರೀತಿ ಆಗಿಬಿಡುತ್ತೆ. ಈ ರೀತಿ ಮಿಸ್ಟೇಕ್ನ ಮಾಡಲಿಕ್ಕೆ ಹೋಗಬೇಡಿ. ಊಟದ ವಿಚಾರ ಅಂತ ಬಂದಾಗ ಜೊತೇಲಿ ಕೂತ್ಕೊಂಡು ಎಲ್ಲರೂ ಜೊತೇಲಿ ಬಡಿಸ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ಫ್ಯಾಮಿಲಿ ಜೊತೆ ಊಟ ಮಾಡೋದು ಒಂದು ರೀತಿ ತುಂಬಾ ಮನಸ್ಸಿಗೂ ಕೂಡ ನೆಮ್ಮದಿ ಅನಿಸುತ್ತೆ. ಎರಡನೇ ಪಾಯಿಂಟ್ ಏನು ಅಂತ ಅಂದರೆ ಆರೋಗ್ಯದ ವಿಚಾರ. ಇದಂತೂ ತುಂಬ ಜನ ಮಿಸ್ಟೇಕ್ನ ಮಾಡ್ತಿರ್ತಾರೆ. ನಾವು ಮನೇಲಿದ್ದೀವಿ, ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ತುಂಬ ಕಷ್ಟಪಡ್ತಿದ್ದಾರೆ, ದುಡ್ಡಿನ ಪ್ರಾಬ್ಲಮ್ಮು ಕೂಡ ತುಂಬ ಇದೆ ಅಂದಾಗ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಹೇಳ್ಕೊಳ್ಳೋದಿಲ್ಲ ಅವರು. ಅಯ್ಯೋ ಎಷ್ಟೊಂದು ಖರ್ಚಾಗ್ಬಿಡುತ್ತೋ, ಅದಕ್ಕೆ ದುಡ್ಡಿಲ್ಲ, ಏನಾದರೂ ಹಾಸ್ಪಿಟಲ್ಗೆ ಹೋದರೆ ತುಂಬಾ ಖರ್ಚಾಗ್ಬಿಡುತ್ತೇನೋ ಅಂತ ಅಲ್ಲೂ ಕೂಡ ಆ ರೀತಿ ಥಿಂಕ್ ಮಾಡಿ ಆರೋಗ್ಯನ ಎಷ್ಟು ಹದಗೆಡ್ಸ್ಕೊಬಿಡ್ತಾರೆ ಅಂತ ಅಂದರೆ, ಇವಾಗ ನಾವು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ಹೇಳ್ಕೊಳ್ತಾನೆ ಇರೋದು ತುಂಬಾ ದೊಡ್ಡ ತಪ್ಪು. ಅದಕ್ಕಿಂತನೂ ತುಂಬ ದೊಡ್ಡ ತಪ್ಪು. ಏನಾದರೂ ಒಂದು ಆರೋಗ್ಯದಲ್ಲಿ ಏನಾದರೂ ಒಂದು ಹೊಟ್ಟೆ ನೋವಾಗಿರ್ಬೋದು, ತಲೆ ನೋವಾಗಿರ್ಬೋದು, ಸಿಂಪಲ್ ಅಂತ ಅನ್ಕೋತೀವಿ, ಅದೇ ಕೂಡ ಮುಂದೆ ದೊಡ್ಡ ಕಾಯಿಲೆ ಆಗೋ ರೀತಿ ಆಗಿಬಿಡುತ್ತೆ. ಯಾರಿಗೆ ಗೊತ್ತು ಅಲ್ವಾ. ಇವಾಗಿನ ಕಾಯಿಲೆಗಳಂತೂ ಏನಾದರೂ ಚಿಕ್ಕದಾಗ ಆಗಿದೆ ಅಂದಾಗಲೇ ಆವಾಗಲೇ ಸರಿಪಡಿಸ್ಕೊಳ್ಳೋದು ತುಂಬಾ ಒಳ್ಳೆ ಗುಣ. ಒಂದು ಸ್ವಲ್ಪ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ನೋಡ್ಲಿಕ್ಕೆ ಹೋಗ್ತೀವ, ಅದಕ್ಕಿಂತ ಜಾಸ್ತಿನೇ ಆಗೋ ರೀತಿ ಆಗಿಬಿಡುತ್ತೆ. ದುಡ್ಡಿನ ವಿಚಾರ ಅಲ್ಲ, ಏನಾದರೂ ಆರೋಗ್ಯದಲ್ಲಿ ತುಂಬ ಸೀರಿಯಸ್ ಆಗುವಂಥ ಪರಿಸ್ಥಿತಿನೂ ಕೂಡ ಬಂದಿರುತ್ತೆ. ತುಂಬ ಜನನ ನೋಡಿರ್ತೀವಿ ಅಲ್ವ ನಾವು. ಒಂದು 30 ವಯಸ್ಸು ದಾಟ್ತು ಅಂದಾಗ ಆದಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುವಂಥದ್ದು, ಒಳ್ಳೆ ಊಟನ ಮಾಡುವಂಥದ್ದು, ಟೈಮ್ ಪ್ರಕಾರ ಕರೆಕ್ಟಾಗಿ ತಿನ್ನುವಂಥದ್ದು, ಇದಂತೂ ತುಂಬ ಜನ ಮಿಸ್ಟೇಕ್ನ ಮಾಡ್ತಿರ್ತಾರೆ. ನಾನು ಮನೇಲಿದ್ದೀನಿ ಬಿಡು, ಒಂದು ಸ್ವಲ್ಪ ಲೇಟಾಗಿ ತಿಂದರೂ ಆಗುತ್ತೆ ಅಂದ್ಬಿಟ್ಟು ಫೋನ್ ನೋಡಿಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡು ಒಂದು 12 ಗಂಟೆಗೆ ತಿನ್ನೋದು. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು, ಯಾವುದೇ ಆದರೂ ಚಿಕ್ಕ ಮಕ್ಕಳು ಇಲ್ಲ ಅಂತ ಅಂದಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತವೆ, ಆರಾಮಾಗಿ ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡೋದಾಗಿರ್ಬೋದು, ಒಂದು ಬೆಳಗಿನ ತಿಂಡಿನೇ ಸ್ಕಿಪ್ ಮಾಡಿ ಮಧ್ಯಾಹ್ನದ ಊಟನ ಮಾಡೋದಾಗಿರ್ಬೋದು, ಮತ್ತು ಕೆಲಸದ ಕಡೆಗೆ ಆದಷ್ಟು ಗಮನನ ಕೊಟ್ಟು ಯಾವಾಗಲೂ ಊಟ ಮಾಡೋದಾಗಿರ್ಬೋದು, ಯಾವಾಗಲೂ ತಿಂಡಿ ತಿನ್ನೋದಾಗಿರ್ಬೋದು, ಈ ರೀತಿಯೆಲ್ಲ ಮಿಸ್ಟೇಕ್ನ ಮಾಡಿಕೊಂಡು ಆರೋಗ್ಯದಲ್ಲಿ ತುಂಬಾ ಚೇಂಜಸ್ನ ನೋಡ್ತಾ ಹೋಗ್ತೀವಿ. ಆರೋಗ್ಯ ಅಂತೂ ತುಂಬಾ ಹದಗೆಟ್ಟಿರುತ್ತೆ ಅಲ್ವಾ.
ಮತ್ತು ಚಿಕ್ಕ ಪ್ರಾಬ್ಲಮ್ ಬಂದಾಗಲೇ ಸ್ವಲ್ಪ ಅಮೌಂಟ್ ಖರ್ಚಾಗುತ್ತೆ ಅಂದ್ಬಿಟ್ಟು ದೊಡ್ಡದು ಮಾಡ್ಕೊಳ್ಳೋದು ಕೂಡ ತುಂಬಾ ಮಿಸ್ಟೇಕು. ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ಆದಷ್ಟು ಬೇಗ ಅದನ್ನು ತೋರಿಸ್ಕೊಳ್ಳೋದು ತುಂಬ ಒಳ್ಳೆಯ ಗುಣ. ಅದರಲ್ಲೂ ನಾವು ದುಡ್ಡಿನ ಮುಖ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಆರೋಗ್ಯದ ಸ್ಥಿತಿನೇ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ನಾವು ಯೋಚನೆ ಮಾಡ್ತೀವಿ, ಮೊದಲೇ ತೋರಿಸ್ಕೋಬೇಕಿತ್ತು, ಆವಾಗಲೇ ನಾನು ತೋರಿಸ್ಕೋಬೇಕಿತ್ತು, ಈ ರೀತಿ ಮಾಡ್ಕೊಬಿಟ್ನಲ್ಲ ಅಂತ ಆಮೇಲೆ ಯೋಚನೆ ಮಾಡೋ ರೀತಿ ಆಗೋಗ್ಬಿಡುತ್ತೆ. ಹೆಣ್ಮಕ್ಳಲ್ಲಿ ಒಂದು 30 ಏಜ್ ದಾಟ್ತು ಅಂತ ಅಂದರೆ ತುಂಬ ಪ್ರಾಬ್ಲಮ್ಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇವಾಗ ಸೆಕ್ಷನ್ ಹಾಕಿದರೆ ಬ್ಯಾಕ್ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ನೋವಿದ್ರೂ ಕೂಡ ಕೆಲಸ ಮಾಡುವಂಥದ್ದು, ಅಂದರೆ ಯಾರ ಜೊತೆನೂ ಹೇಳ್ಕೊಳ್ಳೋದಿಲ್ಲ. ಅಯ್ಯೋ ಏನು ಅನ್ಕೊಬಿಡ್ತಾರೆ, ಈ ಏಜ್ಗೆ ನಿನಗೆ ಬೆನ್ನು ನೋವಾ, ಈ ಏಜ್ಗೆ ನಿನಗೆ ಸೊಂಟ ನೋವು ಬಂದುಬಿಡ್ತಾ ಅನ್ನೋ ರೀತಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಯಾರ ಜೊತೆನೂ ಹೇಳ್ಕೊಳ್ಳೋದು ಇಲ್ಲ. ಯಾವ ಏಜ್ಗಾದ್ರೂ ನಮಗೇನಾದರೂ ಮಕ್ಕಳಾಯಿತು, ಮದುವೆ ಆಯಿತು, ಈ ರೀತಿ ಆಯಿತು ಅಂತ ಅಂದಾಗ ತುಂಬ ಪ್ರಾಬ್ಲಮ್ ಬರ್ತಿರ್ತವೆ. ಮತ್ತು ಮಕ್ಕಳು ಆಗುವಂಥ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಹೋಗಿರುತ್ತೆ. ಆರೋಗ್ಯದಲ್ಲಿ ತುಂಬಾ ಚೇಂಜಸ್ ಅನ್ನೋದನ್ನ ನೋಡ್ತೀವಿ. ಹಾರ್ಮೋನಲ್ ಚೇಂಜಸ್ ತುಂಬ ಆಗ್ತಿರುತ್ತೆ. ಹೆಣ್ಮಕ್ಳಲ್ಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಬರೋದೇ ಜಾಸ್ತಿ. ಒಂದು ಏಜ್ ಆಯ್ತಾ ತುಂಬ ಪ್ರಾಬ್ಲಮ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬೇರೆಯವ್ರು ಏನಾದರೂ ಅನ್ಕೋತಾರೆ, ಈ ಏಜ್ಗೆ ಇವ್ರಿಗೆ ಈ ರೀತಿನ, ಅಯ್ಯೋ ಇವ್ರೇನು ಅಂತ ಆ ರೀತಿ ನೋಡ್ತಾರೆ ಅನ್ನೋ ರೀತಿ ಯೋಚನೆ ಮಾಡಿಕೊಂಡು ದಯವಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಏನಾದರೂ ಪ್ರಾಬ್ಲಮ್ ಇತ್ತಾ ಹೇಳೋದಾಗಿರ್ಬೋದು, ಓಪನ್ ಅಪ್ಪಾಗಿ ನನಗೆ ಈ ರೀತಿ ಆಗ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋಣ ಅಂತ ಹೇಳೋದಾಗಿರ್ಬೋದು. ಮತ್ತು ತುಂಬ ಪೇಯ್ನ್ ಇದೆ, ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳುವಂಥದ್ದು. ಈ ರೀತಿ ನಾವು ಮಾಡಿಕೊಂಡಾಗ ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವ. ಎಲ್ಲರ ಬಗ್ಗೆನೂ ಥಿಂಕ್ ಮಾಡ್ತೀವಿ, ನಮ್ಮ ಬಗ್ಗೆ ನಾವು ಯಾಕೆ ನೆಗ್ಲೆಕ್ಟ್ ಮಾಡ್ತೀವಿ. ಈ ರೀತಿ ಆದಷ್ಟು ಯಾರು ಮಿಸ್ಟೇಕ್ನ ಮಾಡಲಿಕ್ಕೆ ಹೋಗಬೇಡಿ. ಚಿಕ್ಕ ಮಿಸ್ಟೇಕ್ ಆದರೆ ಓಕೆ, ಬಟ್ ಆರೋಗ್ಯ ಅಂತ ಬಂದಾಗ ಆದಷ್ಟು ನಾವು ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ಡಿಸಿಷನ್ನ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ನಮ್ಮನ್ನು ಯಾರೂ ಗಮನಿಸ್ತಾ ಇಲ್ಲ, ನಮ್ಮನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ, ಅಯ್ಯೋ ಬಿಡು ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೇನು ನನ್ನ ಜೀವನ ಅಂತ ನೆಗ್ಲೆಕ್ಟ್ ಮಾಡಿಬಿಡೋದು. ಇದೊಂಥರ ಜಿಗುಪ್ಸೆ ಬರೋ ರೀತಿ ಆಗಿಬಿಡುತ್ತೆ ಅಲ್ವಾ. ಒಂದು ಮುಖ ಸರಿಯಾಗಿ ತೊಳೆಯೋದನ್ನೇ ಇರೋದಾಗಿರ್ಬೋದು, ಮತ್ತು ತುಂಬ ಬಟ್ಟೆಗಳಿರುತ್ತೆ, ತುಂಬ ಸ್ಯಾರೀಸ್ಗಳೆಲ್ಲ ಇರುತ್ತೆ, ಎಲ್ಲನೂ ಬೀರುನಲ್ಲಿ ತುಂಬಿಕೊಂಡು ಯಾವುದೋ ಒಂದು ಹಳೆ ನೈಟಿ ಆಗಿರ್ಬೋದು ಈ ರೀತಿ ಹಾಕೊಳ್ಳೋದಾಗಿರ್ಬೋದು. ಇವಾಗ ಯಾರಾದರೂ ಬರ್ತಾರೆ ಅಂತ ಅಂದಾಗ ಆವಾಗ ಬೇಗ ಹೋಗಿ ಮುಖ ತೊಳ್ಕೊಂಡು ರೆಡಿ ಆಗೋದಾಗಿರ್ಬೋದು. ಈ ರೀತಿ ಮಾಡೋ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ನೀಟಾಗಿ ಮುಖ ತೊಳ್ಕೊಂಡು ಕೂದಲನ್ನ ಬಾಚಿಕೊಂಡು ಒಂದು ಒಳ್ಳೆ ಡ್ರೆಸ್ ಹಾಕೊಳ್ಳೋದಾಗಿರ್ಬೋದು, ನಿಮ್ಮ ಕಂಫರ್ಟ್ ಯಾವುದಿರುತ್ತೆ ಆ ಬಟ್ಟೆನ ಹಾಕೊಳ್ಳೋದಾಗಿರ್ಬೋದು. ಈ ರೀತಿ ಎಲ್ಲ ಚೇಂಜಸ್ ಮಾಡ್ಕೊಂಡು ನೋಡಿ, ನಮ್ಮ ಮೇಲೆ ನಮ್ಗೆ ಎಷ್ಟು ಒಂದು ರೀತಿ ಪ್ರೌಡ್ ಫೀಲ್ ಆಗುತ್ತೆ ಅಂತ ಅಂದರೆ ಸಖತ್ ಖುಷಿ ಕೊಡುತ್ತೆ. ಒಂದು ನೀಟಾಗಿರೋ ಡ್ರೆಸ್ ಹಾಕೊಂಡ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತೀವಿ ಅಂತ ಅಂದರೆ ತುಂಬಾ ಒಂದು ಒಳ್ಳೆ ಫೀಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನಮ್ಮ ಮೇಲೆ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಆದಷ್ಟು ಅಂದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಣ, ಎಲ್ಲಾದರೂ ಹೋಗ್ಬೇಕಾದ್ರೆ ಆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಪೋಸ್ಟ್ ಪೋನ್ ಮಾಡೋದು, ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ, ಸುಮ್ಮನೆ ಅದೇ ಹಂಗೆ ಬೀರುನಲ್ಲೇ ಇಟ್ಬಿಟ್ಟಿರ್ತೀವಿ ಅಲ್ವಾ. ಆದಷ್ಟು ಈ ಮಿಸ್ಟೇಕ್ನ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ತಪ್ಪುಗಳೆಲ್ಲ ಮಾಡ್ತಾ ಹೋದಾಗ ಒಂದು ಆರೋಗ್ಯದಲ್ಲಾಗಿರ್ಬೋದು, ನಮ್ಮ ಸೆಲ್ಫ್ ಕೇರ್ನ ನೋಡ್ಕೊಳ್ಳೋ ವಿಷಯದಲ್ಲಾಗಿರ್ಬೋದು, ಊಟದ ವಿಚಾರದಲ್ಲಾಗಿರ್ಬೋದು, ಯಾವಾಗಲೂ ಊಟ ಮಾಡೋದು, ಹಾಗೆ ಖಾಲಿ ಹೊಟ್ಟೆಲೇ ಇರೋದು, ಈ ರೀತಿ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಗ್ಯಾಸ್ ರಿಲೀಸ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ವೆಯ್ಟ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತುಂಬ ವೆಯ್ಟ್ ಗೇನ್ ಆಗ್ತೀವಿ. ಆಮೇಲೆ ನಾವು ಯೋಚನೆ ಮಾಡೋ ಬದಲು ಇಷ್ಟೊಂದು ದಪ್ಪ ಆಗಿಬಿಟ್ನಲ್ಲ ಅಂತ ಆಮೇಲೆ ನಾವು ವೆಯ್ಟ್ ಲಾಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಆದಷ್ಟು ಒಂದು ಹೆಲ್ತಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೋತಾ ಹೋದರೆ ತುಂಬ ಚೆನ್ನಾಗಿ ನಾವು ಆರೋಗ್ಯದಲ್ಲಿ ರಿಸಲ್ಟ್ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಸರಿಯಾಗಿ ನೀರು ಕುಡಿಯೋದನ್ನೇ ಇರೋದಾಗಿರ್ಬೋದು, ಯಾವಾಗಲೂ ನೀರು ಕುಡಿಯೋದಾಗಿರ್ಬೋದು. ಕೆಲಸ ಅಂತ ಅಂದ್ಕೊಂಡು ತುಂಬ ಜನ ನೀರನ್ನೂ ಕುಡಿಯೋದಿಲ್ಲ. ಕೆಲಸದ ಕಡೆ ಗಮನ ಕೊಟ್ಕೊಂಡು ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀರನ್ನೇ ಕುಡಿಯೋದಿಲ್ಲ, ಹಾಗೆ ಇದ್ಬಿಡ್ತಾರೆ. ಆದಷ್ಟು ನಮ್ಮ ಬಾಡಿಗೆ ಒಂದು 5ರಿಂದ 6 ಲೀಟ್ರ್ ನೀರು ಕುಡಿಯೋದಾಗಿರ್ಬೋದು. ನೀರಿಂದ ಎಷ್ಟೋ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಉಷ್ಣಾಂಶ ಕಮ್ಮಿ ಆಗುತ್ತೆ, ವೆಯ್ಟ್ ಕೂಡ ಕಮ್ಮಿ ಆಗಲಿಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಎಲ್ಲರ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡ್ತಿದ್ದೀವಿ, ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದೀವಿ ಅಂದಾಗ ನಮ್ಮ ಬಗ್ಗೆನೂ ಒಂದು ಸ್ವಲ್ಪ ಗಮನ ಕೊಟ್ಕೊಂಡು ಹೆಲ್ದಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಹೋದರೆ ತುಂಬ ಚೆನ್ನಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಈ ರೀತಿ ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡ್ದೇ ಇದ್ದಾಗ ಚೆನ್ನಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು. ನಮಗೂ ಕೂಡ ಒಂದು ನೆಮ್ಮದಿ ಅನ್ನೋದು ಕೂಡ ಇರುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.